ಹಾಯ್ ಸ್ನೇಹಿತರೆ, ನಮಸ್ಕಾರ. ಒಂದಷ್ಟು ಜನರಿಗೆ ಈ ಬ್ಯಾಟನ್ನು ಯಾಕೆ ಚೆಕ್ ಮಾಡ್ತಿದ್ದಾರೆ ಅಂಪೈರ್ ಅಂತ ಒಂದು ಡೌಟ್ ಇತ್ತು. ಸೊ ಯಾಕೆ ಚೆಕ್ ಮಾಡ್ತಾರೆ? ಮೊನ್ನೆ ಅಷ್ಟೇ ಸುನಿಲ್ ನರೇನ್ ಬ್ಯಾಟನ್ನು ಚೆಕ್ ಮಾಡಿದ್ರು, ಮೊನ್ನೆ ಫಿಲ್ ಸಾಲ್ಟ್ ಬ್ಯಾಟನ್ನು ಚೆಕ್ ಮಾಡಲಾಯಿತು, ಹಾರ್ದಿಕ್ ಪಾಂಡ್ಯ ಅವರ ಬ್ಯಾಟನ್ನು ಚೆಕ್ ಮಾಡಿದ್ರು. ಸೊ ಒಂದು ಹೌಸ್, ಮನೆ ರೀತಿಯಾದಂಥ ಶೇಪ್ ಆದಂಥ ಒಂದು ಪರಿಕರ ಇದೆ. ಆ ಇಕ್ವಿಪ್ಮೆಂಟಲ್ಲಿ ಬ್ಯಾಟ್ ಅದು ಪಾಸ್ ಆಗಬೇಕು ಒಳಗಡೆ. ಆ ಒಂದು ಗೇಜ್ ಪಾಸ್ ಆಗದೆ ಹೋದರೆ ಅದು ರಿಜೆಕ್ಟ್ ಆಗುತ್ತೆ. ಸೊ ಇದು ಯಾಕೆ ಮಾಡ್ತಿದ್ದಾರೆ 2025ಕ್ಕೆ ಯಾಕೆ ಇದು ಬಂತು ಅಂತ ನಾವು ನೋಡೋದಾದರೆ, ಅದೊಂದು ಇನ್ಫಾರ್ಮೇಷನ್ ಕೊಡೋದಾದರೆ, IPL ಮೇಲೆ ಒಂದು ಆರೋಪ ಇತ್ತು. ಏನು ಅಂತಂದರೆ, ಇದೊಂದು ಬ್ಯಾಟ್ಸ್ಮನ್ ಫ್ರೆಂಡ್ಲಿ ಆದಂಥ ಒಂದು ಟೂರ್ನಮೆಂಟ್, ಬೌಲರ್ಗಳಿಗೆ ಏನೂ ಇಲ್ಲ ಅಂತ. ಸೊ ಆರಂಭದಲ್ಲಿ ರಬಾಡ ಕೂಡ ಮಾತಾಡಿದರು, ಹಾಗೆ ಅಶ್ವಿನ್ ಕೂಡ ಹೇಳಿದರು. ಅಂದರೆ ಲಾಸ್ಟಿಗೆ ಪ್ರೈಸ್ ಕೊಡಬೇಕಾದ್ರೆ ಬೌಲರ್ಗಳಿಗೆ ಏನೂ ಕೊಡಲ್ಲ, ಬರೀ ಬ್ಯಾಟ್ಸ್ಮನ್ಗಳಿಗೆ ಸೂಪರ್ 4, 6 ಹೊಡೆದಿದ್ದಕ್ಕೆಲ್ಲ ಇದೆ, ಬೌಲರ್ಗೆ ಅಂತ ಒಂದು ಅವಾರ್ಡ್ ಇಲ್ಲ, ಕಂಪ್ಲೀಟ್ ಆಗಿ ಇದು ಬ್ಯಾಟ್ಸ್ಮನ್ ಗೇಮ್ ಆಗಿದೆ. ಸೊ ಮುಂದೆ ಇದನ್ನು ಕ್ರಿಕೆಟ್ ಅಂತ ಹೇಳೋದು ಬೇಡ, ಒಂದು ಬ್ಯಾಟಿಂಗ್ ಟೂರ್ನಮೆಂಟ್ ಅಂತ ಹೇಳ್ಬೋದು ಅಂತ ಹೇಳಿದರು. ಸೊ ಅದಕ್ಕೋಸ್ಕರನೇ ಈ ಬ್ಯಾಟ್ ಸೈಜ್ ವಿಚಾರವಾಗಿ ಯಾಕೆ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ ಅಂತಂದರೆ, ಈಗಾಗಲೇ 200+ ಸ್ಕೋರ್ ಸಿಕ್ಕಾಬಂಟೆ ಬಂತು ಸ್ಟಾರ್ಟಿಂಗ್ ಒಂದಷ್ಟು ಗೇಮ್ಗಳಲ್ಲಿ. ಸೊ ಆ ಕಾರಣಕ್ಕೇ ಈಗ ಆ ವಿಡ್ತ್ ಹೆಚ್ಚಾದಷ್ಟು ನಿಮಗೆ ನೀಟಾಗಿ ಕ್ಲಿಯರ್ ಆಗುತ್ತೆ. ಸ್ವೀಟ್ ಸ್ಪಾಟ್ ಏನಿರುತ್ತೆ, ಸೊ ಅಲ್ಲಿ ಹೆಚ್ಚಾಗಿ ಮರ ಹಾಕಿದ್ರೆ, ವುಡ್ ಹಾಕಿದ್ರೆ, ಥಿಕ್ನೆಸ್ ಇದ್ದರೆ ಒಳ್ಳೆ ಸಿಕ್ಸರ್ಗಳು, ಬೌಂಡ್ರಿಗಳು ಹೋಗುತ್ತೆ, ಕನೆಕ್ಟ್ ಆಗುತ್ತೆ. ಹಾಗಾಗಿ ಆ ಅಡ್ವಾಂಟೇಜ್ ಯೂಸ್ ಮಾಡ್ಕೋಬೋದು ಬ್ಯಾಟ್ಸ್ಮನ್ಗಳು. ಅದಕ್ಕೋಸ್ಕರ ಅದೊಂಥರ ಬೌಲರ್ಗಳಿಗೆ ಅನ್ಫೇರ್ ಆಗುತ್ತೆ, ಅನ್ಯಾಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ರೂಲ್ಸನ್ನು ತರಲಾಗಿದೆ. ಸೊ ಹಾಗಾದರೆ ಎಷ್ಟಿರಬೇಕು ಬ್ಯಾಟ್ನ ವಿಡ್ತ್ ಅಂತ ನೋಡೋದಾದರೆ, 4.25 ಇಂಚ್ ಇಷ್ಟು ಮಾತ್ರ ಆಗಲೇ ಇರಬೇಕಂದ್ರೆ 10.8 ಸೆಂಟಿಮೀಟರ್. ಸೊ ಹಾಗೆಯೇ ಹ್ಯಾಂಡ್ಲ್ ಏನಿದೆ ಅದು ಬಂದು 25.4ರಿಂದ 30.5 ಸೆಂಟಿಮೀಟರ್ನಷ್ಟು ಇರಬೇಕು. ಅಷ್ಟೇ ಒಂದು ಹ್ಯಾಂಡಲ್ನ ವಿಡ್ತ್ ನಿಮಗಿರೋದು. ಅಷ್ಟಕ್ಕಿಂತ ಹೆಚ್ಚಾಗಿ ಬ್ಯಾಟ್ನ ಹ್ಯಾಂಡಲ್ ಬಿಡ್ತಿರೋ ಹಾಗಿಲ್ಲ. ಸೊ ಇದನ್ನು ಕೂಡ ಈಗ ಹೇಳಿದ್ದಾರೆ. ಇನ್ನು ಬ್ಯಾಟ್ನ ಹೈಟ್ ಏನಿರುತ್ತೆ, ಥಿಕ್ನೆಸ್ ಬರುತ್ತಲ್ಲ, ಅದು ಬಂದು 2.64 ಇಂಚ್ ಅಂತ ಹೇಳಿದ್ದಾರೆ, 67 ಮಿಲಿಮೀಟರ್. ಸೊ ಇಷ್ಟು ಮಾತ್ರ ಅವಕಾಶ ಇರೋದು. ಸೊ ಹಾಗೆಯೇ ಬ್ಯಾಟ್ನ ಓವರಾಲ್ ವಿಡ್ತ್ ನೋಡಿದ್ರೆ 96.7 ಸೆಂಟಿಮೀಟರ್ ಮ್ಯಾಕ್ಸಿಮಮ್ ಇರ್ಬೋದು, 38 ಇಂಚ್ ಅಂತ ಹೇಳಿದ್ದಾರೆ. ಸೊ ಈ ಬ್ಯಾಟನ್ನು ಮಾತ್ರ ಯೂಸ್ ಮಾಡ್ಬೋದು, ಅದಕ್ಕಿಂತ ಹೆಚ್ಚಿನ ಬ್ಯಾಟನ್ನು, ಉದ್ದದ ಬ್ಯಾಟನ್ನು ಯೂಸ್ ಮಾಡೋ ಹಾಗಿಲ್ಲ. ಅಗಲ ಕೂಡ 4.25 ಇಂಚ್ ಇಷ್ಟೇ ಇರಬೇಕು. ಸೊ 10.8 ಸೆಂಟಿಮೀಟರ್. ಸೊ ಅದನ್ನು ಮೀರಿ ಏನಾದರೂ ನಿಮ್ಮ ಬ್ಯಾಟ್ ಇದ್ದರೆ ಸೊ ಅದನ್ನು ರಿಜೆಕ್ಟ್ ಮಾಡಲಾಗುತ್ತೆ. ಸೊ ಮೊದಲಿಗೆ ಡ್ರೆಸ್ಸಿಂಗ್ ರೂಮಿಗೆ ಹೋಗಿ 4th ಅಂಪೈರ್ ಏನಿರ್ತಾರೆ ಅವರು ಎಲ್ಲ ಬ್ಯಾಟನ್ನು ಕೂಡ ಚೆಕ್ ಮಾಡ್ತಾರೆ. ಜೊತೆಗೆ ಆನ್ ಫೀಲ್ಡ್ ಅಂಪೈರ್ ಕೂಡ ಒಂದ್ಸಲ ಕ್ರಾಸ್ ವೆರಿಫೈ ಮಾಡೋದಕ್ಕೆ ಅವಕಾಶ ಇದೆ. ಯಾಕಂದರೆ ಏನಾದರೂ ಡ್ರೆಸ್ಸಿಂಗ್ ರೂಮಲ್ಲಿ ಒಂದು ಬ್ಯಾಟ್ ಇಟ್ಟು ಇಲ್ಲಿಗೆ ಬೇರೆ ಬ್ಯಾಟ್ ತಂದರೆ ಸೊ ಅಲ್ಲೂ ಕೂಡ ಒಂದು ಕ್ರಾಸ್ ಚೆಕ್ ಮಾಡುವಂಥ ಅವಕಾಶ ಫೀಲ್ಡ್ ಅಂಪೈರ್ಸ್ಗಳಿಗೆ ನೀಡಲಾಗಿದೆ. ಸೊ ಹಾಗಾಗಿ ಚೆಕ್ ಮಾಡ್ತಾರೆ. ಇದು ಬೌಲರ್ಗಳಿಗೆ ಅನ್ಯಾಯ ಆಗಬಾರ್ದು. ಜೊತೆಗೆ ಬ್ಯಾಟ್ಸ್ಮನ್ಗಳು ತಮ್ಮ ಫೇವರ್ಗೆ ಬ್ಯಾಟ್ಗಳನ್ನು, ಸೈಜ್ಗಳನ್ನು ಮಾಡ್ಕೋಬೋದು, ಥಿಕ್ನೆಸ್ಸನ್ನು ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ. ಮೇ ಬಿ ನಿಮ್ಮ ಡೌಟ್ ಕ್ಲಿಯರ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಸ್ಕಾರ.